ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಹನುಮಂತ ಅವರ ಟೀಮ್ ನಿನ್ನೆ ಟಾಸ್ಕ್ನಲ್ಲಿ ಗೆದ್ದಿದೆ. ಅದರಿಂದ ಟೀಮಲ್ಲಿರುವ ಎಲ್ಲ ಸ್ಪರ್ಧಿಗಳು ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಭಾಗವಹಿಸಬಹುದು. ಅದರ ಪ್ರಕಾರ ಬಿಗ್ ಬಾಸ್ ಒಂದು ಟ್ವಿಸ್ಟ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಅದು ಏನಂದರೆ, ಗೆದ್ದಿದ ಟೀಮ್ ಏನಿದೆ ಆ ಸ್ಪರ್ಧಿಗಳು ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಭಾಗವಹಿಸುವಂತಿಲ್ಲ. ಆಪೋಸಿಟ್ ಟೀಮಲ್ಲಿರುವ ಮಂಜಣ್ಣ, ಭವ್ಯಗೌಡ, ಆಪೋಸಿಟ್ ಟೀಮಲ್ಲಿರುವ ಎಲ್ಲ ಸ್ಪರ್ಧಿಗಳು ಹನುಮಂತ ಸದಸ್ಯರ ಬದಲಾಗಿ ಕ್ಯಾಪ್ಟನ್ಸಿ ಟಾಸ್ಕ್ ಆಡಿಕೊಡಬೇಕು ಅಂತ ಇದೆ. ಇವರು ಹೋಗಿ ಮನವೊಲಿಸಿ ಆಪೋಸಿಟ್ ಟೀಮಲ್ಲಿರುವ ಅವರಿಗೆ ಕ್ಯಾಪ್ಟನ್ಸಿ ಟಾಸ್ಕ್ ಆಡಿಕೊಡಿ ಅಂತ ಕೇಳ್ಕೊಳ್ಬೇಕು. ಹನುಮಂತ ಮಂಜಣ್ಣನ ಹತ್ರ ಹೋಗಿ ಕೇಳ್ಕೊಳ್ತಾರೆ. ಅದಕ್ಕೆ ಮಂಜಣ್ಣ ಓಕೆ ಅಂತಾರೆ. ಹನುಮಂತನ ಬದಲಾಗಿ ಮಂಜಣ್ಣ ಕ್ಯಾಪ್ಟನ್ಸಿ ಟಾಸ್ಕ್ ಆಡ್ತಿದ್ದಾರೆ. ಮತ್ತೆ ರಜತ್ ಬದಲಾಗಿ ತ್ರಿವಿಕ್ರಮ್ ಕ್ಯಾಪ್ಟನ್ಸಿ ಟಾಸ್ಕ್ ಆಡ್ತಿದ್ದಾರೆ. ಒಬ್ಬೊಬ್ಬರ ಸ್ಪರ್ಧಿಗಳ ಪರವಾಗಿ ಇನ್ನೊಬ್ಬ ಸ್ಪರ್ಧಿ ಕ್ಯಾಪ್ಟನ್ಸಿ ಟಾಸ್ಕ್ ಆಟ ಆಡಿಕೊಡುತ್ತಿದ್ದಾರೆ ಅಂತಾನೆ ಹೇಳ್ಬೋದು. ಮತ್ತೆ ಫೈನಲ್ ಆಗಿ ಮೋಕ್ಷಿತಾ ಬದಲಾಗಿ ಗೌತಮಿಯರು ಆಡಬೇಕಾಗಿರುತ್ತೆ. ಅದಕ್ಕೆ ಮೋಕ್ಷಿತಾ ಅವರು, ನಾನು ಹೋಗಿ ಅವ್ರ ಬಳಿ ಕೇಳ್ಕೊಳ್ಳೋದಿಲ್ಲ, ನಾನು ಆಟ ಆಡಲಿದ್ರು ಪರವಾಗಿಲ್ಲ, ನಾನು ಹೋಗಿ ಗೌತಮಿ ಹತ್ರ ಕೇಳ್ಕೊಳ್ಳೋದಿಲ್ಲ, ನನ್ನ ಪರವಾಗಿ ಆಟ ಆಡಿ ಅಂತ ಬೇಡಿಕೊಳ್ಳೋದಕ್ಕೆ ನಾನು ಸಿದ್ಧ ಇಲ್ಲ. ನನ್ನದೇನು ಸೆಲ್ಫ್ ರೆಸ್ಪೆಕ್ಟ್ ಇದೆಯೋ ಅದರ ಮುಂದೆ ಇದೇನೂ ಅಲ್ಲ. ಬಿಗ್ ಬಾಸ್ ನನಗೆ ಹೊರಗೆ ಹೋಗಿ ಅಂತ ನಾಳೆನೇ ಹೇಳಿದರೆ ನಾನು ಹೊರಗಡೆ ಹೋಗ್ತೀನಿ. ಅವರಿಗೆ ನನ್ನ ಬದಲಾಗಿ ಕ್ಯಾಪ್ಟನ್ಸಿ ಟಾಸ್ಕ್ ಆಡಿ ಅಂತ ಕೇಳಿಕೊಳ್ಳೋದಕ್ಕೆ ಆಗುವುದಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಅವರಿಂದ ನಾನು ಕ್ಯಾಪ್ಟನ್ ಆದೆ ಅಂತ ಹೇಳೋದು ಬೇಡ ಅಂತ ಹೇಳ್ತಾರೆ. ಆಮೇಲೆ ಬಿಗ್ ಬಾಸ್ ಅವರು ಯಾರ್ಯಾರ ಬದಲಾಗಿ ಯಾರು ಕ್ಯಾಪ್ಟನ್ಸಿ ಟಾಸ್ಕ್ ಆಡ್ತಿದ್ದಾರೆ ಘೋಷಣೆ ಮಾಡಿ ಅಂತ ಹೇಳ್ತಾರೆ. ಎಲ್ಲರೂ ಅವರವರ ಸ್ಪರ್ಧಿಗಳ ಹೆಸರು ಹೇಳ್ತಾರೆ. ಆದರೆ ಮೋಕ್ಷಿತಾ ಅವರ ಪರವಾಗಿ ಆಡಲು ಯಾರೂ ಇರೋದಿಲ್ಲ. ಅದಕ್ಕೆ ಬಿಗ್ ಬಾಸ್ ಅವರು ಹೇಳ್ತಾರೆ, ದೊಡ್ಡ ದೊಡ್ಡ ನಿರ್ಧಾರದ ಜೊತೆಗೆ ಬೆಲೆ ಕಟ್ಟಬೇಕಾಗಿರುತ್ತೆ ಅಂತ ವಾರ್ನಿಂಗೇ ಕೊಟ್ಟರು ಅಂತ ಅನಿಸುತ್ತೆ. ಅದಕ್ಕೆ ಗೌತಮಿ, ಮಂಜಣ್ಣ ತುಂಬ ಖುಷಿಯಾಗಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಭವ್ಯಗೌಡ ಚಪ್ಪಾಳೆ ಕೂಡ ಹೊಡಿತಾರೆ. ಅದನ್ನು ಪ್ರೋಮೋದಲ್ಲಿ ನೋಡಿರ್ತೀರ. ಮೋಕ್ಷಿತಾ ಅವರ ನಿರ್ಧಾರಕ್ಕೆ ನಿಮ್ಮ ಅಭಿಪ್ರಾಯ ಏನಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಈ ವಾರ ಯಾವ ಟೀಮ್ ವಿನ್ ಆಗ್ಬೋದು ಅಂತ ಹೇಳಿ. MM ಟೀಮ್ ಆರ್ DD ಟೀಮ್, ನಿಮಗೆ ಫೇವ್ರೆಟ್ ಟೀಮ್ ಯಾವುದು ಅಂತ ಕಮೆಂಟ್ ಮಾಡಿ. ಸೊ ಈ ವಾರ ಲಾಸ್ಟಲ್ಲಿ ಯಾವ ಟೀಮ್ ವಿನ್ ಆಗಿದೆ ಅಂತ ಹೇಳ್ಬೋದು. ಯಾರು ತುಂಬ ಜನಕ್ಕೆ ಎಂಟರ್ಟೈನ್ ಮಾಡಿದಾರೋ ಆ ಟೀಮ್ ವಿನ್ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಸೊ ಜನರ ಅಭಿಪ್ರಾಯ, ಯಾರಿಗೆ ಜಾಸ್ತಿ ವೋಟ್ ಬಂದಿದೆ ಅಂತ ನೋಡ್ಬೋದು ಈ ವಾರ. ಮತ್ತು ಆಡಿಯನ್ಸ್ ಯಾವ ಟೀಮ್ನ ತುಂಬ ಇಷ್ಟಪಟ್ಟಿದ್ದಾರೆ ಅಂತಲೂ ತಿಳ್ಕೊಬೋದು. ಹಾಗೆ ಬಿಗ್ ಬಾಸ್ ಸೀಸನ್ 11ರ ವಿನ್ನರ್ ಯಾರಾಗ್ಬೋದು ಅಂತ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಪ್ರಕಾರ ಟಾಪ್ 5 ಯಾರು ಇರಬಹುದು ಅಂತ ತಿಳಿಸಿ. ಯಾವುದೇ ಒಂದು ಪೋಲ್ ನೋಡಿದ್ರು ಮೋಕ್ಷಿತಾ, ಇಲ್ಲಾಂದರೆ ತ್ರಿವಿಕ್ರಮ್ ಇರ್ತಾರೆ, ಇಲ್ಲ ಅಂದರೆ ಹನುಮಂತ್. ಈ 3 ಜನ ತುಂಬ ಫೇಮಸ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಈ 3ರಲ್ಲಿ ಯಾರು ವಿನ್ನರ್ ಆಗ್ಬೋದು ಅಂತ ಕಮೆಂಟ್ ಮಾಡಿ. ಹಾಗೆ ಈ ವಾರ ಯಾರು ಹೋಗ್ಬೋದು ಅಂತ ಕಮೆಂಟ್ ಮಾಡಿ. ಚೈತ್ರ ಹೋದರೆ ಸಾಕಾಗಿರುತ್ತೆ ಅನಿಸುತ್ತೆ, ಕೇಳೋಕ್ಕೆ ಆಗಲ್ಲ, ಅಷ್ಟು ವಾಲ್ಯೂಮ್ ಇದೆ. ಹೋದ್ರು ಅಂತ ಅಂದ್ಕೊಂಡ್ವಿ, ಇನ್ನು ಬಿಗ್ ಬಾಸ್ ಅವರು ವಾಪಸ್ ಕರ್ಕೊಂಡಿದ್ದಾರೆ. ಈ ವಾರ ಅವ್ರು ಹೋದರೆ ಚೆನ್ನಾಗಿರುತ್ತೆ ಅಂದ್ಕೊಳ್ತೀನಿ.